T20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ವ್ಯಾಪ್ತಿಯ ಸರ್ಕಾರಿ ಮಾದರಿ ಶಾಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಶಿಕ್ಷಕರು ಹಾಗೂ ECC ಬೈಲಿಂಗ್ವಲ್ ಗೌರವ ಶಿಕ್ಷಕರು ತೀವ್ರ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. ಶಾಲೆಯ ಆರಂಭದಿಂದಲೇ ಸೇವೆ ಸಲ್ಲಿಸಿದ್ರೂ ಕೂಡ ಇದುವರೆಗೆ ಅವರಿಗೆ ವೇತನ ಪಾವತಿ ಆಗಿಲ್ಲ ಅಂತ ಶಿಕ್ಷಕರು ಆರೋಪಿಸಿದ್ದಾರೆ. ತಿಂಗಳುಗಟ್ಟಲೆ ದುಡಿದ್ರೂ ಕೂಡ ಸಂಬಳ ಸಿಗದೆ ಕುಟುಂಬವನ್ನು ನಿರ್ವಹಿಸಲು ಕಷ್ಟವಾಗ್ತಾ ಇದೆ ಅಂತ ಶಿಕ್ಷಕರು ದುಃಖವನ್ನು ತೋಡಿಕೊಂಡಿದ್ದಾರೆ. ಸಂಬಂಧಿಸಿದ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಶಾಸಕರು ಹಾಗೂ ಉನ್ನತ ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ಶಿಕ್ಷಕರು ಆಗ್ರಹಿಸಿದ್ದಾರೆ. ವೇತನ ಸಮಸ್ಯೆ ಮುಂದುವರಿದರೆ ಮುಂದಿನ ದಿನದಲ್ಲಿ ಅತಿಥಿ ಶಿಕ್ಷಕರು ಸೇವೆಗೆ ಮುಂದೆ ಬರುವುದಿಲ್ಲ. ಇದರಿಂದ ಸರ್ಕಾರಿ ಶಾಲೆಗಳ ಶಿಕ್ಷಣ ವ್ಯವಸ್ಥೆ ಕುಂಠಿತವಾಗುವ ಸಾಧ್ಯತೆ ಇದೆ. ಬಡ ಮಕ್ಕಳ ವಿದ್ಯಾಭ್ಯಾಸದ ಮೇಲೂ ಕೂಡ ಇದರ ಪರಿಣಾಮ ಬೀಳುತ್ತೆ ಅಂತ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ECC ಮತ್ತು ಬೈಲಿಂಗ್ವಲ್ ಒಟ್ಟು 35 ಶಾಲೆಗಳಿದ್ದು ಇದರಲ್ಲಿ 6 ಶಾಲೆಗಳು ನಮ್ಮ ರಾಯಚೂರು ನಗರ ವ್ಯಾಪ್ತಿಗೆ ಬರ್ತಾ ಇದ್ದಾವೆ. ಈ ನಗರ ವ್ಯಾಪ್ತಿಗೆ ಇರುವಂಥದ್ದು ಅಕ್ಟೋಬರ್ವರೆಗೆ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಮಾನ್ಯ ಶಾಸಕರು ಏನು ಅನುಮೋದನೆ ನೀಡಿದ್ರು ಅದರ ಪ್ರಕಾರ ನಮ್ಮ KKRDBನಿಂದ ಅನುದಾನ ಬಂದು ಅವರಿಗೆ ಇದಾಗಿದೆ. ಆದರೆ ಗ್ರಾಮೀಣ ವಲಯದಲ್ಲಿ ಮಾನ್ಯ ಶಾಸಕರು ತಡವಾಗಿ ಅನುಮೋದನೆ ನೀಡಿರೋದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು DDP ಅವರ ಗಮನಕ್ಕೆ ನಾವು ತಂದಾಗ ಲೇಟ್ ಆಗಿದೆ, ಇದು ಶೀಘ್ರದಲ್ಲಿ ಆಗ್ತದಂತ ಹೇಳಿದರು ನಮಗೆ. ಈಗಾಗಲೇ ಭಾಳ ತಡವಾಗಿದ್ದು 15ನೇ ತಾರೀಕಿನೊಳಗಡೆ ನಿಮ್ಗೆ ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಆದರೆ ಇಲ್ಲಿವರೆಗೆ ಆಗಿಲ್ಲ. ಮೋಸ್ಟ್ಲಿ 1-2-3 ದಿನದಲ್ಲಿ ಆಗ್ಬೋದು. ಯಾಕೆ ಇದು ತಡ ಆಯಿತು ಅಂತಂದರೆ ಅನುಮೋದನೆ ಕೊಡುವಾಗ ಭಾಳ ತಡವಾಗಿ ಅನುಮೋದನೆ ಆಗಿದೆ. ಕ್ರಿಯಾ ಯೋಜನೆ ರೂಪಿಸಿದ್ದೇನೋ ಭಾಳ ಬೇಗನೆ ರೂಪಿಸಿ ಕೊಟ್ಟಿದ್ವಿ. ನಮ್ಮ ಉಪನಿರ್ದೇಶಕರಿಗೆ ಕೊಟ್ಟಿದ್ವಿ. ಅವರು ಕೂಡ ಅಲ್ಲಿ KKRDBಗೆ ಕಳಿಸಿದ್ರು ಮಾನ್ಯ ಕಾರ್ಯದರ್ಶಿಗಳಿಗೆ. ಆದರೆ ಇದು ಮಾನ್ಯ ಶಾಸಕರ ಅನುಮೋದನೆ ಆಗಿರಲಿಲ್ಲ. ಅನುಮೋದನೆ ಆದರೆ ಮಾತ್ರ ಬೇಗ ಬರ್ತದೆ. ಅದು ಅನುಮೋದನೆ ಆಗದೇ ಇರೋದರಿಂದ ಸ್ವಲ್ಪ ತೊಂದರೆ ಆಗಿದ್ದು ನಮ್ಮ ಈಗ ತಡವಾಗಿ ಆದರೂ ಕೂಡ ಮಾನ್ಯ ಶಾಸಕರು ಒಪ್ಕೊಂಡಿದ್ದಾರೆ, ಅದನ್ನು ಅನುಮೋದನೆ ಕೊಟ್ಟಿದ್ದಾರೆ, ಅನುದಾನಕ್ಕೆ ಹೋಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಮೊನ್ನೆ ಕಳೆದ 15-20 ದಿವಸದ ಕೆಳಗಡೆ ಎಲ್ಲ ನಮ್ಮ ECC ಬೈಲಿಂಗಲ್ ಶಿಕ್ಷಕರಿಗೆ ಅಲ್ಲಿ ಸ್ಟ್ರೈಕ್ ಮಾಡಿದರು. ಆ ಮೂಲಕ ಇಲ್ಲ 1 ವಾರದಲ್ಲಿ ನಾನು ಕೊಡಿಸ್ತೀನಿ ಅಂತೇಳಿ ಕಾರ್ಯಪ್ರವೃತ್ತರಾಗಿ ಮಾನ್ಯರು ಆದೇಶ ಮಾಡಿ ಆ ಕಡೆ ಎಲ್ಲ ಗಮನಕ್ಕೆ ತಂದು KKRDBನಿಂದ ಅನುದಾನ ಬಿಡುಗಡೆ ಆಗುವಂತೆ ನೋಡ್ಕೊಂಡಿದ್ದಾರೆ ಸರ್. ಇನ್ನೂ ಬಂದಿಲ್ಲ. ಇನ್ನೂ 2-3 ದಿನದಲ್ಲಿ ಬರುವ ನಿರೀಕ್ಷೆ ಅಂತೂ ಇದೆ ಸರ್. 6 ಶಾಲೆಗಳಿದ್ದಾವೆ ಸರ್. ಒಂದು ಬಾಯ್ದೊಡ್ಡಿ, ಬಿಜನಗೇರ, ದೇವನಪಲ್ಲಿ, ಮಲಿಯಾಬಾದ್ ಕ್ಯಾಂಪ್ ಮತ್ತು LBS ನಗರ. ಇವು KKRDBಯಿಂದ ಅನುದಾನಕ್ಕೆ ಒಳಪಟ್ಟಂಥ KKRDBನಿಂದ ಬಂದಿರುವಂಥ ಅನುದಾನ ಸರ್ ಇದು. ಇವರಿಗೆಲ್ಲರಿಗೆ ಅಕ್ಟೋಬರ್ವರೆಗೆ ಸಂಬಳ ಆಗಿದೆ ಸರ್. ಅವ್ರಿಗೂ ಇನ್ನು ಆಗಬೇಕು. ಮಾನ್ಯ ಶಾಸಕರು, ನಗರ ಶಾಸಕರು 7 ಶಾಲೆಗಳ ವ್ಯಾಪ್ತಿ ಇವಕ್ಕೆ ECC ಬೈಲಿಂಗ್ವಲ್ಗೆ ಅವರು ಅನುದಾನದಲ್ಲಿ ಇಟ್ಟಿರೋದರಿಂದ ಕೊಟ್ಟಿದ್ದಾರೆ. ಇನ್ನು ಅವರಲ್ಲಿನೂ ಇನ್ನೂ ಸ್ವಲ್ಪ ಬರಬೇಕು. ಅರ್ಧ ಬಂದಿದೆ. ಇನ್ನು ಅಕ್ಟೋಬರ್ನಿಂದ ನಮ್ಮ ಮಾರ್ಚ್ವರೆಗೆ ಅಲ್ಲಿನೂ ಬರಬೇಕಾಗಿತ್ತು ಸರ್. 2ನೇ ಕಂತು ಬರಬೇಕು. ಅದೇ ಈಗಾಗಲೇ ಹೇಳಿದಂತೆ ಶಾಸಕರ ಇದರ ಅನುಮೋದನೆ ಆಗಿರಲಿಲ್ಲ. ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಗಮನಕ್ಕೆ ತಂದ್ವಿ. ಅವ್ರನ್ನೂ ಕೂಡ ಇದು ಮಾಡಿದರು. ಒಟ್ಟಾರೆಯಾಗಿ ಅದು ತಡವಾಗಿದ್ದರೂ ಕೂಡ ಅನುಮೋದನೆ ಆಗಿದೆ. ಈಗ ಬಹುಶಃ 2-3 ದಿನದಲ್ಲಿ ಇದು ಬರ್ಬೋದು ಸರ್. ಇದು ಗ್ರಾಮೀಣ ಮಟ್ಟದ ಎಲ್ಲ ಇವರಿಗೆ ಗ್ರಾಮೀಣ ವಲಯದಲ್ಲಿ ಯಾರಿಗೂ ಅನುದಾನ ಬಂದಿಲ್ಲ ಸರ್. ಸಂಬಳ ಆಗಿಲ್ಲ. ಅವರು ಗೌರವಧನ ಪಾವತಿ ಆಗಿರೋದಿಲ್ಲ ಸರ್. ಈಗ ಆಗ್ತದಂತ ಹೇಳಿದ್ದಾರೆ. ಎಲ್ಲ ನಾನು ಜಿಲ್ಲಾ ಕೇಂದ್ರದ ನಮ್ಮ ಇವರಿಗೆ ಉಪನಿರ್ದೇಶಕರಿಗೆ ಮಾತಾಡಿದಾಗ 2-3 ದಿನದಲ್ಲಿ ಆಗ್ತದೆ, ಎಲ್ಲ ಪ್ರೊಸೆಸ್ ಇದೆ, ಬರ್ಬೋದು ಅಂತ ಹೇಳಿದ್ದಾರೆ ಸರ್. ಯಾಕಂದರೆ ಆರಂಭದ ಇದು ಬಜೆಟ್ನಲ್ಲಿ ಇದು ಮಾಡಿರೋದ್ರಿಂದ ಮಾರ್ಚ್ ಒಳಗಡೆ ಆಗಬೇಕಾಗಿತ್ತು. ಅದು ಬಜೆಟ್ನ ತೆಗೆದಿಟ್ಟಿದ್ದಾರೆ. ಇದು ಅನುಮೋದನೆ ಇದು ಮಾಡಿಕೊಂಡು ಮೋಸ್ಟ್ಲಿ ನೇರವಾಗಿ ಅವರು ಆ ಫಲಾನುಭವಿಗಳಿಗೆ ಜಿಲ್ಲಾ ಕಚೇರಿನಿಂದನೇ ಉಪನಿರ್ದೇಶಕ ಕಚೇರಿನಿಂದನೇ ಆಗ್ತೀವಿ ಅಂತ ಹೇಳ್ಯಾರ ಸರ್. ನಮ್ಮಲ್ಲಿಗೇನು ಬರೋದಿಲ್ಲ. ಅದು ನಮ್ಮಲ್ಲಿಗೆ ಬಂದರೆ ನಾವು ಬೇಗ ಮಾಡ್ತೀವಿ, 1 ದಿನದಲ್ಲೇ ಮಾಡ್ತೀವಿ. ಅದು ಮೋಸ್ಟ್ಲಿ ಈ ಸಲ ಮಾತ್ರ ಉಪನಿರ್ದೇಶಕರು ಕೊಟ್ಟು ಅಲ್ಲಿಂದ ಫಲಾನುಭವಿಗಳಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಬೇಕು ಅಂತೇಳಿ ಈಗ ಹೇಳ್ತಾ ಇದ್ದಾರೆ ಸರ್. ಆದರೆ ಶಿಕ್ಷಕರ ವೇತನ ಇಲ್ಲ ಅಂತಂದಾಗ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗ್ತದೆ? ಇಲ್ಲ ಸರ್, ಅದು ಉಳಿದಿದ್ದೆಲ್ಲ ಇದಾಗಿದೆ. ಅಂದರೆ ಅವ್ರಿಗೆ ಗೌರವಧನ ಒಂದು ಬಿಟ್ಟರೆ ಅಲ್ಲಿ ಇರುವಂಥ ಇದರಲ್ಲಿ TLMಗಾಗಲಿ ಅಥವಾ ಇದಕ್ಕಾಗಲಿ ಯಾವುದೇ ತೊಂದರೆ ಆಗಿಲ್ಲ ಸರ್. ಈ ಗೌರವಧನದ ವಿಷಯ ಬಂದಾಗ ಮಾನ್ಯ ಶಾಸಕರು ಏನಂದರು, ಇಲ್ಲಿ ಇದರಲ್ಲಿ ಕೊಡೋದು ಬೇಡ,
ಅದು ಬಜೆಟ್ ಅಲ್ಲೇ KKRDBನಲ್ಲೇ ಇದಕ್ಕಾಗಿಯೇ ಇಡಿಸ್ರಿ, ನಮ್ಮ ಶಾಸಕರ ಅನುದಾನದಲ್ಲಿ ಯಾಕೆ ಕೊಡಬೇಕು ಅಂತಂದರು. ಇಲ್ಲ ಬಜೆಟ್ನಲ್ಲಿ ಹಿಂಗೆ ಬರಬೇಕು ಸರ್, ದಯವಿಟ್ಟು ಇದನ್ನು ಮಾಡಬೇಕು ಅಂದಾಗ ಇದು ತೊಂದರೆ ಆಗಿದೆ ಹೊರತು ಬೇರೆದು ಏನಿಲ್ಲ ಸರ್. ಶಾಸಕರು ಈಗಾಗಲೇ ನಮಗೆಲ್ಲ ರೀತಿಯಿಂದ ಪ್ರೋತ್ಸಾಹ ನೀಡಿದ್ದಾರೆ. ಕೋಣೆಗಳಾಗಲಿ LKG UKGಗೆ ಲಭ್ಯ ಇರುವಂಥ ಕೋಣೆಗಳಲ್ಲಿ ಹೊಸವು ಮಾಡಿದ್ದಾರೆ. ಯಾವುದು ಇದು ಬೇಕು ಅದಕ್ಕೆಲ್ಲ ಆದ್ಯತೆ ಮೇಲೆ ಕೊಡ್ತಾ ಇದ್ದಾರೆ. ಕೋಣೆಗಳ ರಿಪೇರಿ ಆಗಿರ್ಬೋದು, ಹೊಸ ಕೋಣೆಗಳಾಗಿರ್ಬೋದು, ಎಲ್ಲದನ್ನು ಕೊಡ್ತಾ ಇದ್ದಾರೆ ಸರ್. ಎಲ್ಲೆಲ್ಲಿ LKG ಇದ್ದಾವೆ ಅಲ್ಲೆಲ್ಲಿ ಒಂದೊಂದು ಹೊಸ ಕೋಣೆಗಳನ್ನು ಕೊಟ್ಟಿದ್ದಾರೆ LKG UKGಗೆ. ಅದು ತೊಂದರೆ ಆಗಿಲ್ಲ. ಆದರೆ ಅನುದಾನ ಮಾತ್ರ ನಮ್ಮ ಗೌರವಧನ ಬಿಡುಗಡೆ ಆಗಿಲ್ಲ ಸರ್. ಗೌರವಧನ ಬಗ್ಗೆ ಶಾಸಕರ ಗಮನಕ್ಕೆ ಇದೆಯಾ? ಇಲ್ಲ, ನಾನು 3 ಸಲ ಅವ್ರ ಗಮನಕ್ಕೆ ತಗೊಂಬಂದಿದ್ದೀನಿ. ನಾನು 2-3 ಸಲ ಭೇಟಿಯಾಗಿದ್ದೀನಿ. ಅವರು ಇಲ್ಲ ಕೊಡೋಣ ಅಂತಂತ ಹೇಳಿದರು. DDP ಕೂಡ ಗಮನಕ್ಕೆ ತೊಗೊಂಬಂದಿದ್ದಾರೆ. ನಾನು 2-3 ಸಲ ಅವ್ರನ್ನ ಭೇಟಿ ಮಾಡಿ ಅದು ಮಾಹಿತಿ ಕೊಟ್ಟಿವಿ. ಕೊನೆಗೆ ಅವರೇ ಸಹಿ ಮಾಡಿದರು. ಒಪ್ಕೊಂಡ ಮೇಲೇ ಈಗ ಅನುದಾನ ಬರ್ತಾಯಿದೆ. ಎಷ್ಟು ತಿಂಗಳ ವೇತನ ಒಟ್ಟು 10 ತಿಂಗಳ 10 ತಿಂಗಳ ವೇತನ ಇವಾಗ ₹1 ಬಂದಿಲ್ಲ. ಆದರೆ ಅವರ ಮುಂದಿನ ಜೀವನ ಅವರು ಫ್ಯಾಮಿಲಿ ಯಾವ ಥರ ನಡೆಸ್ಕೊಂಡು ಹೋಗ್ಬೋದು ಸರ್? ಅಲ್ಲ ಬರ್ತದೆ 100%. ಈಗ ತೊಂದರೆ ಅಂತ ಆಗಿರೋದ್ರ ಬಗ್ಗೆ ನಮಗೆ ವಿಷಾದ ಇದೆ. ಇಲಾಖೆಯ ನಿಯಮಾವಳಿಗಳ ಪ್ರಕಾರ ಆವಾಗಲೇ ಬರಬೇಕಾಗಿತ್ತು. ಇದು ಯಾರಿಂದ ಆಗ್ಯದ ಅನ್ನೋದಕ್ಕಿಂತ ಒಂದು ತಡವಾಗಿ ಕ್ರಿಯೋಜನೆ ಸಲ್ಲಿಕೆ ಆಗಿರೋದ್ರಿಂದ ಇದು ಆಗಿದೆ ಹೊರತು ಅವರ ಜೀವನದ ಬಗ್ಗೆ ನಮಗೂ ಒಂಥರ ಬೇಸರ ಇದೆ, ಇಲ್ಲಂತಲ್ಲ. ಆದರೂ ಆಗಿರುವಂಥ ಇದರಲ್ಲಿ ನಾವೊಂದು ನಮ್ಮ ಗೌರವ ಅತಿಥಿ ಶಿಕ್ಷಕರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೇವೆ. ತಡವಾಗಿ ಆಗಿದ್ದರೂ ದಯವಿಟ್ಟು ನೀವು ಯಾರೂ ಅನ್ಯಥಾ ಭಾವಿಸಬಾರ್ದು. ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ, ನಿಮ್ಮಿಂದ ನಾವಿದ್ದೇವೆ. ಅನುದಾನ ಗ್ಯಾರಂಟಿ ಬರ್ತದೆ. ಕಳೆದ 10 ತಿಂಗಳಿಂದ ಏನು ಕೆಲಸ ಮಾಡಿದಿರಿ, ಒಂದು 2-3 ದಿನದಲ್ಲೇ ಅನುದಾನ ಬರುವ ನಿರೀಕ್ಷೆ ಅಂತ 100% ಇದೆ. ಬಂದ ತಕ್ಷಣ ಅವ್ರಿಗೆ ಮಾಡ್ತೀವಿ ಅಂತೇಳಿ ನಾವು ಮನವಿ ಮಾಡ್ತೀವಿ ಸರ್. ಧನ್ಯವಾದಗಳು. ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಗುರುಸ್ವಾಮಿ ನಾಯ್ಕ, ಗಿಲ್ಲೆಸೂಗೂರು, TV20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.